ಅಮೆರಿಕ ವಿರುದ್ಧ ಕೆಮ್ಮಿದ ಇರಾನ್ ನಾಯಕರ ಸರಣಿ ಕೊಲೆ. ಇರಾನ್ ನಾಯಕ ಮೊಹಮ್ಮದ್ ನೈನಿ ಕೊಂದ ಇಸ್ರೇಲ್. ಇರಾನ್ ನಾಯಕ ಮೊಹಮ್ಮದ್ ನೈನಿ ಕೊಂದ ಇಸ್ರೇಲ್. ಟ್ರಂಪ್ಗೆ ಸವಾಲೆಸೆದ ಬೆನ್ನಲ್ಲೇ ಮೊಹಮ್ಮದ್ ನೈನಿ ಫಿನಿಶ್. ಇಸ್ರೇಲ್ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದ ನಾಯಕ ಇನ್ನಿದ್ದ. ಇಸ್ರೇಲ್ಗೆ ಸರ್ಪ್ರೈಸ್ ಕಾದಿದೆ ಎಂದ ಬೆನ್ನಲ್ಲೇ ಉಡೀಸ್. ಟ್ರಂಪ್ಗೆ ಸವಾಲೆಸೆದಿದ್ದ ಇರಾನ್ ನಾಯಕ ಮುಗಿಸಿದ ಇಸ್ರೇಲ್. ಸೇಡಿಗೆ ಬಿದ್ದ ಇರಾನ್ನ ಮತ್ತೊಬ್ಬ ಸೇನಾ ನಾಯಕನ ಹತ್ಯೆ. ಟ್ರಂಪ್ ಇರಾನ್ ಸಂಪೂರ್ಣ ನೆಲಸಾಮವಾಗಿದೆ ಅಂತ ಹೇಳಿದ್ದಾರೆ. ಅವರಿಗೆ ಧೈರ್ಯವಿದ್ದರೆ ಪರ್ಷಿಯನ್ ಕೊಲ್ಲಿಯನ್ನ ಒಂದು ಮುಟ್ಟಲಿ ಹೇಗಂತ ಸವಾಲ್ ಹಾಕಿದ್ದ ಮೊಹಮ್ಮದ್ ನೈನಿ ಇದಾದ ಬೆನ್ನಲ್ಲೇ ಹತ್ಯೆ ಮಾಡಲಾಗಿದೆ. ಹೇಡಿತನದ ದಾಳಿಯಲ್ಲಿ ಧೀರ ನಾಯಕ ಹುತಾತ್ಮ ಎಂದ ಇರಾನ್. ಖಮೇನಿ, ಇಸ್ಮಾಯಿಲ್ ಖತಾಮ್, ಅಲಿ ಲಾರಿಜಾನಿ, ಸುಲೈಮಾನಿ ಬೆನ್ನಲ್ಲೇ ನೈನಿ ಹತ್ಯೆ, ಸರಣಿ ಕೊಲೆ. ಇರಾನ್ ನಾಯಕ ಮೊಹಮ್ಮದ್ ನೈನಿನ ಕೊಂದ ಇಸ್ರೇಲ್. ಟ್ರಂಪ್ಗೆ ಸವಾಲೆಸೆದ ಬೆನ್ನಲ್ಲಿ ಮೊಹಮ್ಮದ್ ನೈನಿ ಫಿನಿಶ್. ಇಸ್ರೇಲ್ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದ ನಾಯಕ ಇನ್ನಿಲ್ಲ. ಇಸ್ರೇಲ್ಗೆ ಸರ್ಪ್ರೈಸ್ ಕಾದಿದೆ ಎಂದ ಬೆನ್ನಲ್ಲೇ ಉಡೀಸು ಮಾಡಲಾಗಿದೆ. ಟ್ರಂಪ್ಗೆ ಸವಾಲೆಸೆದಿದ್ದ ಇರಾನ್ ನಾಯಕನನ್ನೇ ಮುಗಿಸಿದೆ ಇಸ್ರೇಲ್. ಸೇಡಿಗೆ ಬಿದ್ದ ಇರಾನ್ನ ಮತ್ತೊಬ್ಬ ಸೇನಾ ನಾಯಕನ ಹತ್ಯೆಯಾಗಿದೆ. ಟ್ರಂಪ್ ಇರಾನ್ ಸಂಪೂರ್ಣವಾಗಿ ನೆಲಸಮ ಅಂತ ಹೇಳಿದ್ದಾರೆ. ಅವರಿಗೆ ಧೈರ್ಯವಿದ್ದರೆ ಪರ್ಷಿಯನ್ ಕೊಲ್ಲಿಯನ್ನ ಬಂದು ಮುಟ್ಲಿ ಹೇಗಂತ ಮೊಹಮ್ಮದ್ ನೈನಿ ಸವಾಲ್ ಹಾಕಿದ್ರು. ಇದಾದ ಬೆನ್ನಲ್ಲೇ ಈಗ ಮೊಹಮ್ಮದ್ ನೈನಿಯ ಹತ್ಯೆಯಾಗಿದೆ. ಹೇಡಿತನದ ದಾಳಿಯಲ್ಲಿ ಧೀರ ನಾಯಕ ಹುತಾತ್ಮ ಅಂತ ಹೇಳ್ಕೊಳ್ತಾ ಇದೆ ಇಸ್ರೇಲ್. ಖಮೇನಿ, ಇಸ್ಮಾಯಿಲ್, ಅಲಿ ಲಾರಿಜಾನಿ, ಸುಲೈಮಾನಿ ಬೆನ್ನಲ್ಲೇ ಈಗ ನೈನಿ ಹತ್ಯೆ. ಇಸ್ರೇಲ್ ಒಬ್ಬೊಬ್ಬರನ್ನೇ ಸರಣಿ ಕೊಲೆಯಲ್ಲಿ ಮುಗಿಸ್ತಾ ಬರ್ತಾ ಇದೆ. ಅಮೆರಿಕ ವಿರುದ್ಧ ಕೆಮ್ಮಿದ ಇರಾನ್ ನಾಯಕರ ಸರಣಿ ಕೊಲೆ ಇದು. ಇರಾನ್ ನಾಯಕ ಮೊಹಮ್ಮದ್ ನೈನಿಯನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಟ್ರಂಪ್ಗೆ ಸವಾಲ್ ಎಸೆದಿದ್ದಂಥ ಮೊಹಮ್ಮದ್ ನೈನಿ ಈಗ ಫಿನಿಶ್. ಸೇಡಿಗೆ ಬಿದ್ದ ಇರಾನ್ನ ಮತ್ತೊಬ್ಬ ಸೇನಾ ನಾಯಕನ ಹತ್ಯೆ. ಟ್ರಂಪ್ ಇರಾನ್ ಸಂಪೂರ್ಣವಾಗಿ ನೆಲಸಮ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಅವರಿಗೆ ಧೈರ್ಯವಿದ್ದರೆ ಪರ್ಷಿಯನ್ ಕೊಲ್ಲಿಯನ್ನ ಬಂದು ಮುಟ್ಲಿ ಸವಾಲ್ ಹಾಕಿದ್ದ ಮೊಹಮ್ಮದ್ ನೈನಿ ಇದಾದ ಬೆನ್ನಲ್ಲೇ ಈಗ ಮೊಹಮ್ಮದ್ ನೈನಿಯ ಹತ್ಯೆಯಾಗಿದೆ. ಹೇಡಿತನದ ದಾಳಿಯಲ್ಲಿ ಧೀರ ನಾಯಕ ಹುತಾತ್ಮ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಅಮೆರಿಕ ಹೇಡಿತನದಿಂದ ದಾಳಿ ಮಾಡಿದೆ, ಇದರಲ್ಲಿ ನಾಯಕ ಹುತಾತ್ಮನಾಗಿದ್ದಾನೆ ಹೀಗಂತ ಇರಾನ್ ಹೇಳಿಕೊಳ್ತಿರುವಂತದ್ದು. ಮೊಹಮ್ಮದ್ ನೈನಿನ ಈಗ ಇಸ್ರೇಲ್ ಉಡೀಸ್ ಮಾಡಿದೆ. ಟ್ರಂಪ್ಗೆ ಸವಾಲ್ ಹಾಕಿದ್ದಂತ ಮೊಹಮ್ಮದ್ ನೈನಿ ಧೈರ್ಯ ಆಗಿದ್ದರೆ ಪರ್ಷಿಯನ್ ಕೊಲ್ಲಿಯನ್ನ ಬಂದು ಇಲ್ಲಿ ಮುಟ್ಟಲಿ ಅಂತ ಧೈರ್ಯ ಹಾಕಿದ್ದಂಥ ಮೊಹಮ್ಮದ್ ನೈನಿ ಈಗ ಇರಾನ್ ನಾಯಕನನ್ನ ಇಸ್ರೇಲ್ ಈ ರೀತಿಯಾಗಿ ಉಡೀಸ್ ಮಾಡಿದೆ. ಟ್ರಂಪ್ಗೆ ಸವಾಲ್ ಹಾಕಿದ್ದಂತ ಮೊಹಮ್ಮದ್ ನೈನಿ ಈಗ ಫಿನಿಶ್. ಇಸ್ರೇಲ್ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದ ನಾಯಕ ಇನ್ನಿಲ್ಲ. ನಮ್ಮ ನಾಯಕ ಹುತಾತ್ಮ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಹೇಡಿತನದ ದಾಳಿ ಇದು. ಅಮೆರಿಕ ಇಸ್ರೇಲ್ ನಡೆಸಿರುವಂತದ್ದು. ಈ ದಾಳಿಯಲ್ಲಿ ನಮ್ಮ ನಾಯಕ ಹುತಾತ್ಮ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಟ್ರಂಪ್ಗೆ ಸವಾಲೆಸೆದಂತ ಬೆನ್ನಲ್ಲೇ ಮೊಹಮ್ಮದ್ ನೈನಿ ಫಿನಿಶ್ ಆಗಿರುವಂತದ್ದು. ಸೇಡಿಗೆ ಬಿದ್ದ ಇರಾನ್ ಮತ್ತೊಬ್ಬ ನಾಯಕನ ಹತ್ಯೆಯಾಗಿದೆ. ಸೇನಾ ನಾಯಕ ಮೊಹಮ್ಮದ್ ನೈನಿಯ ಹತ್ಯೆ. ಟ್ರಂಪ್ ಇರಾನ್ ಸಂಪೂರ್ಣವಾಗಿ ನೆಲಸಮ ಆಗಿದ್ದಾರೆ ಅಂತ ಹೇಳಿದ್ದಾರಾ? ಬರ್ಲಿ ಹಂಗಾರೆ ಧೈರ್ಯ ಇದ್ರೆ ಪರ್ಷಿಯನ್ ಕೊಲ್ಲಿಯನ್ನ ಮುಟ್ಲಿ ಹೀಗೆಲ್ಲ ಸವಾಲ್ ಹಾಕಿದಂತ ಮೊಹಮ್ಮದ್ ನೈನಿ ಈಗ ಹುತಾತ್ಮ ಅಂತ ಇರಾನ್ ಹೇಳಿಕೊಳ್ತಾ ಇದೆ.